Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಯಾದ್ವಿ ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬಿಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas University College Udupi and Naturia. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ 4 ಮಂದಿ ಕೂಡ ಬಾಲಕಿಯರು, ಎಲ್ಲೆಲ್ಲಿ ನೋಡಿದ್ರು ಕೂಡ ನಿಮ್ಮದೇ ಹವಾ. ಗೂಗಲ್ ಮ್ಯಾಪ್ ಹಾಕಿ ಯಾರ ಶಬ್ದ ಬರುತ್ತೆ? ಗೂಗಲ್ ಮ್ಯಾಪ್ ಹಾಕಿದರೆ ಯಾರ ಶಬ್ದ ಬರುತ್ತೆ? ಗಟ್ಟಿ ಮೈಕ್ನಲ್ಲಿ ಇಟ್ರಿ. ಯಾರದು ಬರುತ್ತೆ? ಫಿಮೇಲ್ ವಾಯ್ಸ್ ಬರುತ್ತೆ. ಓಕೆ. ಯಾರಿಗಾದ್ರೂ ಫೋನ್ ರೀಚ್ ಆಗೋದಿಲ್ಲ, ಯಾರದು ಬರುತ್ತೆ? ಫಿಮೇಲ್ ವಾಯ್ಸ್ ಬರುತ್ತೆ. ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ಇರಲಿ, ಅದರಲ್ಲಿ ಮಾಡೆಲ್ ಯಾರು? ಫಿಮೇಲ್. ಮತ್ತೆ ಜೆಂಟ್ಸಿಗೆ ಎಂಥ ಕೆಲಸ? ನಿಮ್ಮದೇ ಸ್ತ್ರೀಶಕ್ತಿ, ನಿಮಗೆ 2,000 ರೂಪಾಯಿ ಸಿಗುವುದು, ನಿಮಗೆ ಬಸ್ಸು ಫ್ರೀ, ನಮ್ಮದು ಎಂಥದ್ದು ಕೂಡ ಇಲ್ಲ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ನೀವು ಪ್ರಧಾನ ವಾಹಿನಿಗೆ ಬರಬೇಕು, ಮುಖ್ಯ ಚಾನಲ್ಗೆ ಬರಬೇಕು. ಹಾಗಾಗಿ ದೈಜ್ ವರ್ಲ್ಡ್ ಚಾನಲ್ನಲ್ಲಿ ನೀವು ಇದ್ದೀರಿ. ತಮಗೆ ಸ್ವಾಗತವನ್ನು ಬಯಸ್ತಿದ್ದೇನೆ.
ನಿಮಗೆ ಬೆಂಬಲ ಮತ್ತು ತರಬೇತಿ ಕೊಟ್ಟಂಥ ಶಾಲಾ ಮುಖ್ಯ ಶಿಕ್ಷಕರಿಗೆ ನಿಮ್ಮ ಪ್ಯಾರೆಂಟ್ಸ್ಗಳಿಗೆ ಸಲಾಮ್ ಹೇಳ್ತೇನೆ. ಯಾಕೆಂದರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ನೀವು ಮುಂದುವರಿಯಬೇಕು, ನಿಮಗೆ ಅವಕಾಶಗಳು ಸಿಕ್ಕಿವೆ. ಇದ್ದ ಬಾಲಕರನ್ನು ಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡಿದರೆ ಅಂದರೆ ನಿಮ್ಮಲ್ಲಿ ಏನಾದರೂ ಒಂದು ಶಕ್ತಿ ಇದೆ ಅಂತ ಅರ್ಥ ಅಲ್ವಾ? ಸರಿ, ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಗೆ ಸ್ವಾಗತ ಮಾಡುತ್ತಾ ತಮ್ಮ ಪರಿಚಯವನ್ನು ಮಾಡಿಕೊಡಿ. ನೀವಿದ್ದೀರಿ ಗ್ಲೋಯಿಂಗ್ ಸ್ಟಾರ್ ಇಂಟಿಗ್ರೇಟೆಡ್ ಸ್ಕೂಲ್ ಅಂಬಲ್ಪಾಡಿ, ಉಡುಪಿ. I am Fadwa from class 9th Glowing Star Integrated School Ambalpadi Udupi. ಓಕೆ, ಬರ್ತ್ ಸರ್ಟಿಫಿಕೇಟ್ ಉಂಟಮ್ಮ ನಿನ್ನ ಹತ್ರ? ಉಂಟು. ಆಧಾರ್ ಕಾರ್ಡ್ ಉಂಟಾ? ಹಾಂ. ಅಟೆಂಡೆನ್ಸ್ ರಿಜಿಸ್ಟರ್ನಲ್ಲಿ ಹೆಸರು ಉಂಟಾ? ಹೌದು. ಅದರಲ್ಲಿ ಖಾಲಿ ಅಂದ್ರೆ ಕರೆಯೋದು ಫದ್ವಾ ಅಂತ ಮಾತ್ರ. ಫದ್ವದ ಮುಂದೆ ಎಂತದುಂಟು? ಫದ್ವಾ, ಕಾಸಿಯಾ, ಅಶ್ರಫ್ ಉಂಟು. ಏನುಂಟು? ಫದ್ವಾ, ಅಫಾಫ್, ಅಶ್ರಫ್. ಫದ್ವಾ, ಅಫಾಫ್, ಅಶ್ರಫ್. ಯಾವ್ದು ಇಷ್ಟ ನಿನ್ಗೆ ಹೆಸರು? ನನಗೆ ಫದ್ವಾನೇ ಇಷ್ಟ. ಫದ್ವಾನೇ ಇಷ್ಟ. ಇಟ್ ಸ್ಟಾರ್ಟ್ಸ್ ಫ್ರಮ್ ಎಫ್. ಎಸ್, ಓಕೆ. ವಾಟ್ ಆರ್ ಯುವರ್ ಇಂಟ್ರೆಸ್ಟ್? Mostly interested in singing. Which song? Any song. Any song. So you are a very good bathroom singer, right? No, I sing publicly. Publicly also. Can you sing for us a one line or two line of any song? Any song? Yeah. से तू गुनगुनाए, मुस्कुराए, छोटी मोटी बातों पे मुँह फुलाए, ये नजाकत मेरी आदत पास मुझे लाए, नादानिया नादानिया खींचे मुझे, नादानिया 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 पागल करे तेरी हर अदा. ನಾದಾನಿಯ, ಅದರಲ್ಲಿ ಒಂದು ರೀತಿಯ ಮಿಟಾಸ್ ಇದೆ. ವೆರಿ ಗುಡ್. ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ಕನ್ನಡ, ರೈಟ್? No, second mostly prefer Hindi. No, which is the second language in your school? First language is what? Hindi. In school First language is English. Second language is Hindi. And third language is ಕನ್ನಡ. ಅದರಲ್ಲಿರುವಂಥ ಪದ್ಯ ಯಾವುದಮ್ಮ? ಬಾಯಟಿಗಿದೆಯಲ್ಲ ಕನ್ನಡದಲ್ಲಿ. ಕನ್ನಡದಲ್ಲಿ ಸಾಯಿಲಿ, ಅದು ಬಿಡು, ನಮ್ಗೆ ಯಾಕೆಲ್ಲ. ನಮಗೆ ನಾದಾನೀಯ ಬಂದರೆ ಸಾಕು. ಗುಡ್. ಯಾ, ಯುವರ್ ಪಾರ್ಟ್ನರ್ ಈಸ್? I am Prarthana and studying in class 9th from Glowing Star Integrated School, Ambalpadi, Udupi. My interest is dancing, mostly Western dance I do, and 1 year I learned Bharatanatyam too. ಓಕೆ, ಭರತನಾಟ್ಯಂನಲ್ಲಿ ಎಕ್ಸಾಮ್ ಕೊಟ್ಟಿದ್ದೀರಾ? ಇಲ್ಲ, 1 ವರ್ಷ ಕಲಿತೆ ನಾನು. ಓಕೆ, ದಟ್ ಇಸ್ ಅ ಬೇಸಿಕ್. ಅದು ಬೇಸಿಕ್ ಬಂದ್ರೆ ವೆಸ್ಟರ್ನ್ ಬರುತ್ತೆ, ಈಸ್ಟರ್ನ್ ಬರುತ್ತೆ, ಕೂಚಿಪುಡಿ ಕೂಡ ಬರುತ್ತೆ, ಎಲ್ಲ ಬರುತ್ತೆ. ಸೊ ಬೇಸಿಕ್ ಈಸ್ ಭರತನಾಟ್ಯಂ. ಸೊ ವೆಲ್ಕಮ್ ಟು ದ ಚಾಣಕ್ಯ ಚಾಲೆಂಜ್ ಸೀಸನ್ 3 ಗ್ಲೋಯಿಂಗ್ ಸ್ಟಾರ್. ಥ್ಯಾಂಕ್ ಯು. ಎಸ್, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಉದ್ಯಾವರ. ನಿಮ್ಮ ಹೆಸರು ಕೂಡ, ಶಾಲೆಯ ಹೆಸರು ಕೂಡ ಉದ್ಯಾವರ. ಹೇಳಿ. Myself Riha Melanie D'Souza. I'm studying in 10th standard from St. Francis Xavier English Medium School, Udyavara. So what are your interests? I read novels. I love cycling. I do dance also. How you go to the school? With cycle itself? No, this one. With mom. With mom. With mom? Yes. So why can't you use the cycle to the school? Because she is also going there only, so. Okay, that's why. Okay, your partner is? Okay, I'm Adya, studying in class 10th and from St. Francis Xavier English Medium School, Udyavara, and my hometown is Udyavara. And I love reading novels and I do Yakshagana. Yakshagana what? Bhagavatike, Arthagarike, Mummela or Himmela? Mummela, like dancing. ಯಾವುದು ಪ್ರಸಂಗ ಮಾಡಿದ್ದಿ? ಮಾತನಾಡುವ ಯಾವುದಾದ್ರೂ ರೋಲ್ ಮಾಡಿದ್ಯಾ? ಮೋಸ್ಟ್ಲಿ ಮಾಡಿದ್ದಿ. ಓಕೆ, ಒಂದು ಡಯಲಾಗ್ ಹೇಳು, ಯಾವುದೇ ಪ್ರಸಂಗದ್ದು. It's been 2-3 years like I left. ಆದರೂ ಕೂಡ ನೆನಪು ಬರೋದಿಲ್ಲ? No sir. ಇಲ್ಲ. ಓಕೆ, ಮತ್ತೆ ನೋಡು, ಒಂದು ಸಿಚುವೇಶನ್ ಕೊಟ್ಟು ನೋಡು. ಓಕೆ, ಸೊ ಯಕ್ಷಗಾನದಲ್ಲಿದ್ದವರು ಇದ್ದಾರೆ, ಫಿಲ್ಮ್ ಡ್ಯಾನ್ಸ್ನಲ್ಲಿರುವವರು ಇದ್ದಾರೆ, ಸಿಂಗಿಂಗ್ನವರು ಇದ್ದಾರೆ, ಸೈಕ್ಲಿಂಗ್ನವರು ಇದ್ದಾರೆ. ಸೊ there is a lot of interest, there are a lot of varieties. So welcome to Chanakya Challenge Season 3. Thank you. Okay, first round is general knowledge round, ಸಾಮಾನ್ಯ ಜ್ಞಾನ. ಸಾಮಾನ್ಯವಾಗಿ ಇರುತ್ತೆ.
ಇರಬೇಕು, ಆದರೆ ಪ್ರಶ್ನೆ ಕೇಳುವಾಗ ಬರುವುದಿಲ್ಲ, ಅದೇ ಸಮಸ್ಯೆ. ಸೊ ದೆರ್ ಆರ್ ನೋ ಮೈನಸ್ ಪಾಯಿಂಟ್ಸ್, ನೋ ಮೈನಸ್ ಮಾರ್ಕ್ಸ್. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಆನ್ಸರ್. ಊಟ ಆಯಿತಾ ಅಂತ ಹೇಳಿದರೆ ನೀವು NH66 ಅಂತ ಹೇಳ್ಬೋದು, ಯಾವುದೇ ಉತ್ತರ ಆಗುತ್ತೆ. ಬಟ್ ಯು ಹ್ಯಾವ್ ಟು ಸೇ, ಅದರ್ವೈಸ್ ಯು ಹ್ಯಾವ್ ಟು ಸೇ ಪಾಸ್. ಸೊ ಪ್ರಶ್ನೆಯನ್ನು ಒಮ್ಮೆಲೆ ಕೇಳೋದು ನಾನು. ಇಫ್ ಐ ಆಮ್ ಆಸ್ಕಿಂಗ್ ಫಾರ್ ಉದ್ಯಾವರ, ಸೊ ಗ್ಲೋಯಿಂಗ್ ಸ್ಟಾರ್, ಯು ಶುಡ್ ಥಿಂಕ್ ದ್ಯಾಟ್ ದ ಕ್ವಶನ್ ಈಸ್ ಫಾರ್ ಅಸ್. ಇನ್ನೊಮ್ಮೆ ಕೇಳೋದಿಲ್ಲ ನಾನು, ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ನೀವು ಗೊತ್ತಿದ್ದರೆ ಆನ್ಸರ್ ಮಾಡಿ, ಯಾವುದೇ ಆನ್ಸರ್ ಮಾಡಿ, ನೋ ಮೈನಸ್ ರೌಂಡ್ಸ್ ಅಥವಾ ಪಾಸ್ ಅಂತ ಹೇಳಿ 30 ಸೆಕೆಂಡ್ಸ್ ಟೈಮ್ ತಗೊಳ್ತೀರಿ. ನೀವು ಆನ್ಸರ್ ಕೊಟ್ಟರೆ ನಿಮಗೆ 20 ಅಂಕಗಳು ಸಿಗ್ತವೆ. ಡೈರೆಕ್ಟ್ ಕ್ವಶನ್ ಈಸ್ 50, ಪಾಸ್ ಕ್ವಶನ್ ಈಸ್ 20 ಮಾರ್ಕ್ಸ್. ಎನಿ ಡೌಟ್ಸ್? ಕೋಯಿ ಶಕ್? ಸೊ ಶಲ್ ವಿ ಸ್ಟಾರ್ಟ್? ಎಸ್, ಈಗ ಬಂತು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಸುತ್ತು. ಅಂಕಗಳು ನೇರ ಉತ್ತರಕ್ಕೆ, ನೇರ ಪ್ರಶ್ನೆಗೆ 50 ಅಂಕಗಳು, ಬೋನಸ್ ಆದರೆ 20 ಅಂಕಗಳು, ಏನಿಲ್ಲದಿದ್ದರೆ ಅಂಕಗಳು ನನ್ನ ಕಿಸೆಗೆ. ಸೊ ಫ್ರಮ್ ವೇರ್ ಟು ಸ್ಟಾರ್ಟ್? ಅಂಬಲ್ಪಾಡಿ ಆರ್ ಉದ್ಯಾವರ? ಬೋತ್ ಆರ್ ನಿಯರ್ ಬೈ, ನೋ? ಅಂಬಲ್ಪಾಡಿ and ಉದ್ಯಾವರ. ಫ್ರಮ್ ವೇರ್? ಫ್ರಮ್ 9th standard or from 10th standard? ಫ್ರಮ್ 9th. ಸೀನಿಯರ್ಸ್ ಫಸ್ಟ್. ಹೀಗಿರಬೇಕು, ಇಲ್ಲದಿದ್ದರೆ ನಾವೆಲ್ಲ ಸೀನಿಯರ್ಸ್ ಅಂತೇಳಿ ಇರುತ್ತಲ್ವ ಕೊಂಬು, ಈಗ ಯಾಕೆ ಜೂನಿಯರ್ಸ್? ಸೊ ವಿಲ್ ಸ್ಟಾರ್ಟ್ ಫ್ರಮ್ ಉದ್ಯಾವರ್. ರೆಡಿ? ಹೋಲ್ಡ್ ದ ಮೈಕ್ ಪ್ರಾಪರ್ಲಿ. ಆಧುನಿಕ ಭಾರತದ ಪಿತಾಮಹ ಯಾರು? ಹೂ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಇಂಡಿಯಾ? ಫಾದರ್ ಆಫ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ಪಿತಾಮಹ. ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಎಸ್, ಪಾಸ್ ಆಗಿದೆ. ಎನಿ ಐಡಿಯಾ? ಮಹಾತ್ಮ ಗಾಂಧಿ. ಈಸ್ ಅ ರಾಷ್ಟ್ರಪಿತ, ಫಾದರ್ ಆಫ್ ದ ನೇಷನ್, ಫಾದರ್ ಆಫ್ ದ ಮಾಡರ್ನ್ ಇಂಡಿಯಾ, ಹೂ ಅಬಾಲಿಶ್ಡ್ ಆಲ್ ದ ಬ್ಲೈಂಡ್ ಬಿಲೀಫ್ಸ್. who brought the English education to India. ಹೇಳ್ಬೋದಾ ಆದ್ಯ? ಸರ್ ರಾಜಾರಾಮ್ ಮೋಹನ್ ರಾಯ್. ರೈಟ್ ಆನ್ಸರ್, ಬಟ್ ನೋ ಮಾರ್ಕ್ಸ್. ರಾಜಾರಾಮ್ ಮೋಹನ್ ರಾಯ್ ಆಧುನಿಕ ಭಾರತದ ಪಿತಾಮಹ ಅಂತ ಹೇಳ್ತಾರೆ. ಸೊ ಸತಿ ಸಿಸ್ಟಮ್ ಅನ್ನು ತೆಗಿತಾರೆ ಅವರು. ಗರ್ಲ್ಸ್ ಎಜುಕೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ನೀವು 4 ಮಂದಿ ಹುಡುಗಿಯರು ಅಂತ ಹೇಳಿಕೊಂಡ ಪ್ರಶ್ನೆ ಮೊದಲು ಇಟ್ಕೊಂಡೆ. ಅವರಿಗೆ ನಾವು ಬೆಳಿಗ್ಗೆ ಎತ್ಕೊಂಡು ನಮಸ್ಕಾರ ಹೊಡಿಬೇಕು. ಅವರು ಇದ್ದದ್ರಿಂದ ಕೋ ಎಜುಕೇಷನ್ ಎಂಬುದು ಸ್ಟಾರ್ಟ್ ಆಯಿತು, ಇಂಗ್ಲೀಷ್ ಎಜುಕೇಷನ್ ಎಂಬುದು ಸ್ಟಾರ್ಟ್ ಆಯಿತು. ಹೆಣ್ಣು ಮಕ್ಕಳು ಹೊರಗೆ ಬಂದು ಕಲಿಬೇಕು ಎಂಬ ಘೋಷಣೆಯನ್ನು ಕೂಗಿದ್ರು. ಎಷ್ಟೋ ಬ್ಲೈಂಡ್ ಬಿಲೀಫ್ಸ್ಗಳು, ಚೈಲ್ಡ್ ಮ್ಯಾರೇಜ್ ಇತ್ತು, ಅದನ್ನು ಅಬಾಲಿಷ್ ಮಾಡಿದರು. ಸೊ ಇಂಥದ್ದೆಲ್ಲ ತುಂಬ ಕೆಲಸವನ್ನು ಮಾಡಿದ್ದಾರೆ. ಸೊ ಹಿ ವಾಸ್ ಸಪೋರ್ಟೆಡ್ ಬೈ ಲಾರ್ಡ್ ವಿಲಿಯಂ ಬೆಂಟಿಂಗ್. ಆದುದರಿಂದ ಅವರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತಾಯಿತು. ಸೊ ಯಾರಿಗೂ ಅಂಕಗಳು ಕೂಡ ಇಲ್ಲ, ಆದರೆ ಉತ್ತರ ಗೊತ್ತಿತ್ತು. ಅದೇ ಕ್ವಿಜ್. ಗ್ಲೋಯಿಂಗ್ ಸ್ಟಾರ್, ರೆಡಿ? ಹೂ ಇಸ್ ದ ಫಾದರ್ ಆಫ್ ಇಕನಾಮಿಕ್ಸ್? ಅರ್ಥಶಾಸ್ತ್ರದ ಜನಕ ಯಾರು? ಫಾದರ್ ಆಫ್ ಇಕನಾಮಿಕ್ಸ್? ಆಡಮ್ ಸ್ಮಿತ್. ಆಡಮ್ ಸ್ಮಿತ್. ರೈಟ್ ಆನ್ಸರ್. 50 ಪಾಯಿಂಟ್ಸ್ ಫಾರ್ ಗ್ಲೋಯಿಂಗ್ ಸ್ಟಾರ್. ಯು ಓಪನ್ ದ ಅಕೌಂಟ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿದರೆ ವೆಲ್ ಡನ್. 50 ಅಂಕಗಳಿಗೆ ನಿಮಗೆ ಸೈಂಟ್ ಫ್ರಾನ್ಸಿಸ್ ಉದ್ಯಾವರ. ರೆಡಿ? ಸಸ್ಯಗಳಿಗೂ ಕೂಡ ಜೀವವಿದೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ನೇಮ್ ದ ಸೈಂಟಿಸ್ಟ್ ಹೂ ಸೆಡ್ even the plants are having the life. ಸಸ್ಯಗಳಿಗೂ ಜೀವ ಇದೆ. ನಿಮ್ಮ ಬಯಾಲಜಿ ಟೀಚರ್ಸ್ ಅಥವಾ ಸೈನ್ಸ್ ಟೀಚರ್ ಹೇಳ್ತಾರೆ ಯಾವಾಗಲೂ, ಟಚ್ ಮಿ ನಾಟ್ ಪ್ಲಾಂಟ್ ತಂದು, ಇಟ್ ರೆಸ್ಪಾನ್ಸ್ ಅಂತ ಹೇಳಿ. ಪಾಸ್. ಸೊ ಗ್ಲೋಯಿಂಗ್ ಸ್ಟಾರ್? ಅರಿಸ್ಟಾಟಲ್ ಅಲ್ಲ, ಈಸ್ ಫ್ರಮ್ ಇಂಡಿಯಾ. ಈಗಾದರೂ ಹೇಳ್ಬೋದಾ? ಐ ಥಿಂಕ್ ಹಿಸ್ ಲಾಸ್ಟ್ ನೇಮ್ ಕಮ್ಸ್ ಮಿಶ್ರಾ. ನಾಟ್ ಮಿಶ್ರಾ, ಲಾಸ್ಟ್ ನೇಮ್ ಇಸ್ ಬೋಸ್. ಈಗಾದರೂ ಹೇಳ್ಬೋದಾ? ಲಾಸ್ಟ್ಗಿಂತ ಮೊದಲು ಚಂದ್ರ. ಈಗಾದರೂ ಹೇಳ್ಬೋದಾ? ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಅಯ್ಯೋ, ಸುಭಾಷ್ ಚಂದ್ರ ಬೋಸ್ ಈಸ್ ಎ ಸೈಂಟಿಸ್ಟ್. ಜಗದೀಶ್ ಚಂದ್ರ ಬೋಸ್.
Jagadish Chandra Bose said, even the plants are having the life. The direct question for glowing star, you are in 50, make it multiply into 2. ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಇಂಡಿಯಾ ಮತ್ತು ಶ್ರೀಲಂಕಾವನ್ನು ಸಪರೇಟ್ ಮಾಡುವಂತಹ ಒಂದು ವಾಟರ್ ಫಾರ್ಮ್ ಇದೆ. Palk Strait. Palk Strait, can you modify it? Palk ಅಲ್ಲ, ಎಲ್ಲನ್ನು ಸೈಲೆಂಟ್ ಮಾಡಿದರೆ ಏನಾಗುತ್ತೆ? Park Strait. It's Park Strait. Okay. Park Strait, right answer. 50 points. Park Strait, ಗಲ್ಫ್ ಆಫ್ ಮನಾರ್ ಮತ್ತು ಪಾರ್ಕ್ ಸ್ಟ್ರೇಟ್ ಅಂತ 2 ಜಲಸಂಧಿಗಳಿವೆ. ರಾಮ ಸೇತು ಅಂತೆಲ್ಲ ಕೇಳಿದಾರಲ್ವಾ, ಶ್ರೀಲಂಕಾ ಹೋಗಬೇಕಾದ್ರೆ ಆತ ಸೇತುವೆ ಕಟ್ಟಿದ ಅಂತ ಹೇಳಿ, ಅದು ರಾಮ ಸೇತು ಅದರ ಅಡಿಯಲ್ಲಿದೆ. ಅದರ ಶ್ರೀಲಂಕಾ ಆದ ಮೇಲೆ ಇಂಡಿಯನ್ ಓಷನ್ ಬರುತ್ತೆ. ಹಿಂದೂ ಮಹಾಸಾಗರ ಬರೋದು ಆಫ್ಟರ್ ಶ್ರೀಲಂಕಾ. ಬಟ್ ವೆನ್ ಯು ಡ್ರಾ ದ ಔಟ್ಲೈನ್ ಆಫ್ ಇಂಡಿಯಾ, ವಿ ಡೈರೆಕ್ಟ್ಲಿ ರೈಟ್ ಆಫ್ಟರ್ ಕನ್ಯಾಕುಮಾರಿ ಇಂಡಿಯನ್ ಓಷನ್. ನೋ, ಇಂಡಿಯನ್ ಓಷನ್ ಕಮ್ಸ್ ಆಫ್ಟರ್ ಶ್ರೀಲಂಕಾ. ಓಕೆ, ಇಲ್ಲಿಗೆ ಫಸ್ಟ್ ರೌಂಡ್ ಮುಗಿದಿದೆ. ನೀವು 100 ಅಂಕಗಳಲ್ಲಿದ್ದೀರಿ. ನೀವು ಅಕೌಂಟನ್ನು ಓಪನ್ ಮಾಡಲಿಲ್ಲ, ಇನ್ನೂ ಹಲವಾರು ಸುತ್ತುಗಳಿವೆ. ಸೊ ಮುಖ ಸಣ್ಣದು ಮಾಡಬೇಕಾಗಿಲ್ಲ. ಸೊ ನೀವು ಪ್ರಫುಲ್ಲಿತರಾಗಿರಬೇಕು. ಮುಂದಿನ ಸುತ್ತಿಗೆ ಹೋಗಬೇಕಾದ್ರೆ ನಾವು ಓದಬೇಕು. ಏನೆಲ್ಲ ಓದಬೇಕು? ಸಂಬಡಿ ಸೆಡ್ ಐ ಆಮ್ ರೀಡಿಂಗ್ ನಾವೆಲ್ಸ್ ಅಂತೇಳಿ. ಹಾಂ, ಏನು ಓದಬೇಕು ನಾವು? ಕರೆಂಟ್ ಅಫೇರ್ಸ್ ಗೊತ್ತಾಗಬೇಕಾದ್ರೆ ನ್ಯೂಸ್ ಪೇಪರ್ಸ್. ಆರ್ ಯು ರೀಡಿಂಗ್ ಇಟ್? ಹೆಡ್ಲೈನ್ಸ್ ಓದ್ತೇನೆ. ಹೆಡ್ಲೈನ್ಸ್ ಅದು ಫ್ರಂಟ್ ಪೇಜ್ನದ್ದು ಗ್ಯಾರಂಟಿ ಓದೋದಿಲ್ಲ. ಅದು ಓದ್ತೇನೆ. ಓದ್ತೀರಾ? ಫ್ರಂಟ್ ಪೇಜ್ನದ್ದು. ಫ್ರಂಟ್ ಪೇಜ್ನಲ್ಲಿ ಯಾವ್ದು ನ್ಯೂಸ್ ಬರುತ್ತೆ ಸಾಮಾನ್ಯವಾಗಿ? ಎಂತಾದ್ರೂ ವಾರ್ ಆದ್ರೆ ಬರ್ತದೆ. ಚೆಕ್, ರಿಲೇಟೆಡ್ ಟು ಪಾಲಿಟಿಕ್ಸ್ ಬರ್ತದೆ. ಓಕೆ, ನ್ಯೂಸ್ ಪೇಪರ್ ಓದಬೇಕಾಗತ್ತೆ. ಆಮೇಲೆ ಕರೆಂಟ್ ಅಫೇರ್ಸ್ ಗೊತ್ತಾಗಬೇಕಾದ್ರೆ ಓನ್ಲಿ ನ್ಯೂಸ್ ಪೇಪರ್ಸ್, ವಾಚಿಂಗ್ ಟಿವಿ, ಅದು ಬಿಟ್ರೆ ಸೋಷಿಯಲ್ ಮೀಡಿಯಾ ಇದೆ, ಮ್ಯಾಗಝಿನ್ಸ್ ಇದೆ, ಪೀರಿಯಾಡಿಕಲ್ಸ್ ಇದೆ. ಹಲವಾರು ವಿಚಾರಗಳಲ್ಲಿ ನಾವು ತೊಡಗಿಕೊಂಡು ನಮಗೆ ಬೇಕಾದಂಥ ನಾಲೆಜನ್ನು ಪಡೆಯಬಹುದು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ರೀಲ್ಸ್, ಗೋಯಿಂಗ್ ಫಾರ್ ಅದರ್ ಥಿಂಗ್ಸ್ ವಿಚ್ ಈಸ್ ನಾಟ್ ರಿಲೇಟೆಡ್ ಫಾರ್ ಯುವರ್ ನಾಲೆಜ್, ನಾಟ್ ರಿಲೇಟೆಡ್ ಫಾರ್ ಯುವರ್ ಎಕ್ಸಾಮ್, ನಾಟ್ ರಿಲೇಟೆಡ್ ಫಾರ್ ಯುವರ್ ಕರಿಕ್ಯುಲಮ್. ಅದು ಬೇಕಿಲ್ಲ. ಯಾವುದು ಬೇಡ ನೋಡಿ ಅದು ಹುಡುಕಿ ಸರ್ಚ್ ಮಾಡಿ ನೋಡೋದು ಜಾಸ್ತಿ ನಾವು. ಹೌದಾ ಅಲ್ವಾ? ಈಗ ಮಾತಾಡೋದಿಲ್ಲ. ಓಕೆ, ಚಾಣಕ್ಯ ಚಾಲೆಂಜ್ ಸೀಸನ್ 3, ಇದರಲ್ಲಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳು, ಪ್ರಶ್ನೆಗಳು ನಿಮ್ಮ ಮುಂದೆ. ಈಗ ಜೂನಿಯರ್ಸ್ನಿಂದ ಶುರು ಮಾಡುವ. ನಿಮಗೆ ನಾನು ಸುಲಭ ಮಾಡ್ತೇನೆ, ಆಪ್ಷನ್ಸ್ ಕೊಡ್ತೇನೆ. ದೇರ್ ಆರ್ 4 ಆಪ್ಷನ್ಸ್. ಆಪ್ಷನ್ಸ್ಗೆ ಆಪ್ಷನ್ ನಂಬರ್ ಇರುತ್ತೆ. ಆಪ್ಷನ್ ನಂಬರ್ ಹೇಳಿಕೊಂಡು ಹೇಳಬೇಕು. ಆಲ್ಫಾಬೆಟ್ಸ್ ಆರ್ ದೇರ್, ಲೆಟರ್ಸ್ ಆರ್ ದೇರ್, because you are facing exams, and in the exams there is a series of questions of 10 or 12 or 15 MCQ questions, multiple choice questions. When you write the right answer, but if you are not writing the answer number, then it is wrong. ಹಾಗೆ ಮಾಡಿದಾರಾ? ಆನ್ಸರ್ ನಂಬರ್ ಬರೆಯದೇ ಇದ್ದಾಗ ಮಾರ್ಕ್ ಕೊಟ್ಟಿದ್ದಾರಾ? ಇಲ್ಲ ಅಲ್ಲ, ಅವ್ರು ಇಲ್ಲ ಹೇಳ್ತಾರೆ, ಇವರು ಕೊಟ್ಟಿದ್ದಾರೆ ಹೇಳ್ತಾರೆ. ನಿಮಗೂ ಕೊಡಲಿಲ್ಲಲ್ವಾ? ಯಾಕೆಂದರೆ ಯು ಹ್ಯಾವ್ ಟು ರೀಡ್ ದ್ಯಾಟ್ ಪ್ರಾಪರ್ಲಿ. ಓಕೆ, ಮತ್ತೆ ಚೊರೆ ಮಾಡಿದ್ದಕ್ಕೆ ಕೊಟ್ಟಿದ್ದಾರೆ ಅಂತಿಲ್ಲ. ಡೋಂಟ್ ರಿಪೀಟ್ ಇಟ್ ನೆಕ್ಸ್ಟ್ ಟೈಮ್. ಆಮ್ ಐ ರೈಟ್? ಎಸ್. ಸೊ ಯು ಆರ್ ಫೇಸಿಂಗ್ ದ ಪಬ್ಲಿಕ್ ಎಕ್ಸಾಮಿನೇಷನ್. ಅದರಲ್ಲಿ ಕೂಡ MCQ ಕ್ವಶನ್ ಬರುತ್ತೆ. ಯು ಹ್ಯಾವ್ ಟು ರೈಟ್ ದ ಆನ್ಸರ್ ವಿತ್ ದ ಆನ್ಸರ್ ನಂಬರ್ಸ್. ಸೊ sometimes I may give the options, sometimes I may not, but you have to ask the options. Hey, option kodalei, because you are having certain rights. If you hesitate for your rights, you will suffer. We are having rights. Child Right Act ಅಂತ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಪುಸ್ತಕನ ಕವರ್ ಪೇಜ್ನಲ್ಲಿ ಇದೆ, ಮಕ್ಕಳ ಹಕ್ಕುಗಳು ಅಂತೇಳಿ. ಒಮ್ಮೆ ಪುರ್ಸೊತ್ತಿರುವಾಗ ಓದಿ. ಏನೇನು ಓದ್ತೀರಿ ನೀವು? ಅದನ್ನು ಓದೋದೇ ಇಲ್ಲ. ಯಾವುದು ಹಕ್ಕುಗಳಿವೆ ನಿಮಗೆ ಮನೆಯಲ್ಲಿ, ಸಮಾಜದಲ್ಲಿ, ಶಾಲೆಯಲ್ಲಿ ಒಂದು. ಸೊ ಶುರು ಮಾಡುವ. ಗ್ಲೋಯಿಂಗ್ ಸ್ಟಾರ್, ನಿಮಗೆ ಕರೆಂಟ್ ಅಫೇರ್ಸ್ ಇವತ್ತು ಈ ಕ್ಷಣದವರೆಗೆ ಆದಂಥ ವಿಚಾರಗಳು. 2024 ಮೈಸೂರು ದಸರಾ ಸಂಭ್ರಮದ ಉದ್ಘಾಟಕರು ಯಾರು? ಆಪ್ಷನ್ಸ್: ಎ ಹಂಪ ನಾಗರಾಜಯ್ಯ, ಬಿ ಹಂಪನ ಅಶೋಕ್, ಸಿ ನಾಗತಳ್ಳಿ ಚಂದ್ರಶೇಖರ್,
ಡಿ ವೈದೇಹಿ. 2024 ಮೈಸೂರು ದಸರಾ ಉದ್ಘಾಟನೆಗೊಂಡಿದೆ. ನ್ಯೂಸ್ ಪೇಪರ್ನಲ್ಲಿ ಫ್ರಂಟ್ ಪೇಜ್ ಓದ್ತೀರಿ ಅಂತ ಹೇಳಿದ್ರಿ, ಅದರಲ್ಲಿ ಹೆಸರು ಬಂದಿದೆ. ಆಪ್ಷನ್ಸ್ ಆರ್ ಎ ಹಂಪ ನಾಗರಾಜಯ್ಯ, ಬಿ ಹಂಪನ ಅಶೋಕ್, ಸಿ ನಾಗತಳ್ಳಿ ಚಂದ್ರಶೇಖರ್, ಡಿ ವೈದೇಹಿ. ಆಪ್ಷನ್ ಎ ಹಂಪನ ನಾಗರಾಜಯ್ಯ. ನಾಗರಾಜ. ಆಪ್ಷನ್ ಎ ಹಂಪನ ನಾಗರಾಜ ರೈಟ್ ಆನ್ಸರ್. 50 ಪಾಯಿಂಟ್ಸ್ ಫಾರ್ ಯು. ಇದು ಅಂದಾಜಿಗೆ ಹೇಳಿದ್ದ? ಹೌದು. ಯಾಕೆ ಅಂದಾಜಿಗೆ ಬೇರೆ ಹೇಳ್ಬೋದಿತ್ತಲ್ಲ? ನಮ್ಗೆ ಹಂಪ ಅಂತ ನನ್ಗೆ ಗೊತ್ತಿತ್ತು, ಯಾವ್ದು ಹಂಪ ಅಂತ ಗೊತ್ತಿರ್ಲಿಲ್ಲ. ಹೈವೇಯಲ್ಲಿ ಕೂಡ ಕೆಲವು ಹಂಪು ಬರ್ತದಲ್ಲ ಅಲ್ಲ, ಹೆಸರಲ್ಲಿ. ಇನ್ನೊಂದು ಹಂಪ ಅಂತ ಕನ್ಫ್ಯೂಷನ್ ಕೊಟ್ಟಿದ್ದೇನೆ, ಹಂಪನ ಅಶೋಕ್ ಅಂತ ಕೊಟ್ಟಿದ್ದೇನೆ, ಅದರಲ್ಲಿ ಕೂಡ ಹಂಪು ಬರುತ್ತೆ. ಅದು ಗೆಸ್ ಹಾಕಿದ್ದಷ್ಟೇ. ಅದು ಗೆಸ್ ಹಾಕಿದ್ದು. ನಿಮ್ಮ ಅಕೌಂಟ್ ಓಪನ್ ಮಾಡಲಿಕ್ಕೆ ಉದ್ಯವರ ಬಿ ರೆಡಿ. ICC ಮಹಿಳಾ T20 ವಿಶ್ವಕಪ್ ಎಲ್ಲಿ ನಡೀತಾ ಇದೆ? T20 ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ವಾ? ಎಲ್ಲಿ ನಡೀತಾ ಇದೆ? ಆಪ್ಷನ್ಸ್ ಆರ್, ಯು ಆರ್ ನಾಟ್ ಆಸ್ಕಿಂಗ್ ಆಪ್ಷನ್ಸ್. ಆಪ್ಷನ್ ಕೊಡುದಿಲ್ಲ ಕೆಲವೊಮ್ಮೆ ನೀವು ಹೇಳದೇ ಇದ್ರೆ. ಆಪ್ಷನ್ಸ್ ಆರ್ ಎ ದುಬೈ, ಬಿ ಶ್ರೀಲಂಕಾ, ಸಿ ವೆಸ್ಟ್ ಇಂಡೀಸ್ ಅಂಡ್ ಡಿ ಬಾಂಗ್ಲಾದೇಶ್. ಎ ದುಬೈ, ಬಿ ಶ್ರೀಲಂಕಾ, ಸಿ ವೆಸ್ಟ್ ಇಂಡೀಸ್, ಡಿ ಬಾಂಗ್ಲಾದೇಶ್. ಸಿ ಶ್ರೀಲಂಕಾ. ಶ್ರೀಲಂಕಾ. ನೋ, ರಾಂಗ್ ಆನ್ಸರ್. ನಿಮ್ಗೆ ಈಗ ನಾನು ಪುನಃ ಹೇಳುವುದಿಲ್ಲ. ನಾನು ಡಿ ಬಾಂಗ್ಲಾದೇಶ್. ಡಿ ಬಾಂಗ್ಲಾದೇಶ್ ಅದು ಕೂಡ ಅಲ್ಲ. ನಿಮ್ಗೆ ಆಪ್ಷನ್ ಕೊಟ್ಟದ್ದು ಶ್ರೀಲಂಕಾ ಅಲ್ವಾ? ನೀವು ಬಿ ಶ್ರೀಲಂಕಾ ಹೇಳಿದ್ರಿ, ಅದು ಕೂಡ ತಪ್ಪು. ಅದು ಕೂಡ ತಪ್ಪು. ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಬಾಂಗ್ಲಾದೇಶ್ ತಪ್ಪು. ನೀವು 4 ಮಂದಿ ಕೂಡ ಹುಡುಗಿಯರು ಮ್ಯಾಚ್ ನೋಡ್ತೀರಿ, ನಾಟ್ ಇಂಟ್ರೆಸ್ಟೆಡ್. ನಾಳೆ ಗರ್ಲ್ಸ್ ಕ್ರಿಕೆಟ್ ಯಾರ್ ನಾಟ್ ಇಂಟ್ರೆಸ್ಟೆಡ್. ಗರ್ಲ್ಸ್ ಕ್ರಿಕೆಟ್ ಅನ್ನು ಕೂಡ ಹುಡುಗರೇ ನೋಡ್ತಾರಲ್ವಾ? ಸೊ UAEಯಲ್ಲಿ ನಡೀತಾ ಇದೆ. ಈ ಎಪಿಸೋಡ್ ನಾವು ರೆಕಾರ್ಡ್ ಮಾಡುವಾಗ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಇವತ್ತು ಮ್ಯಾಚ್ ಆಗ್ತಾ ಇದೆ. ನೀವು ಹೋಗಿ ನೋಡಿ, ಒಂದು ಸ್ವಲ್ಪ ಪಾಠ ಆದರೂ ಸಿಗಬಹುದು. ಸೊ ಎ ದುಬೈ UAEಯಲ್ಲಿ ನಡೀತದೆ, ಶಾರ್ಜಾ ಮತ್ತು ದುಬೈಯಲ್ಲಿ ನಡೀತದೆ. ಸೊ ಯಾರಿಗೂ ಅಂಕಗಳು ಕೂಡ ಇಲ್ಲ. ಸೊ ನೇರ ಪ್ರಶ್ನೆ ನಿಮ್ಗೇನೆ, ಗ್ಲೋಯಿಂಗ್ ಸ್ಟಾರ್. ಮುಂದಿನ ಒಲಿಂಪಿಕ್ಸ್ ಎಲ್ಲಿ ನಡೀತದೆ? ಮೊನ್ನೆ ನಡೆದಂಥ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ಫ್ರಾನ್ಸ್. ಓಕೆ. ಸೊ ಆಫ್ಟರ್ 4 years there will be Olympics again 2028. ಸೊ ಮುಂದಿನ ಒಲಿಂಪಿಕ್ಸ್ ಎಲ್ಲಿ ನಡೀತದೆ? ಆಪ್ಷನ್ಸ್ ಆರ್ ಎ ಅಮೆರಿಕಾ, ಬಿ ಇಟಲಿ, ಸಿ ಚೀನಾ, ಡಿ ಜಪಾನ್. ಎ ಅಮೆರಿಕಾ, ಬಿ ಇಟಲಿ, ಸಿ ಚೀನಾ, ಡಿ ಜಪಾನ್. ನಾವು ಫ್ರಾನ್ಸ್ ಒಲಿಂಪಿಕ್ಸ್ ನಮಗೆ ಇಷ್ಟು ಗೋಲ್ಡು, ಇಷ್ಟು ಇದು, ಮನು ಬಕರ್ 2 ಕಂಚು, ಪೋಗಟ್ಗೆ 100 ಗ್ರಾಮ್ ವೆಯ್ಟ್ ಜಾಸ್ತಿ, ಅದಕ್ಕೆ ಪದಕ ಫೈನಲ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಇದೆಲ್ಲ ಮಾತಾಡ್ತೇವೆ. ಅಪ್ಪಣ್ಣ ನೆಕ್ಸ್ಟ್ ಒಲಿಂಪಿಕ್ಸ್ ಏಪ ಓಲು ಇದು ಕೇಳುವುದೇ ಇಲ್ಲ. ಸಿ ಚೈನಾ. ಸಿ ಚೈನಾ ರಾಂಗ್ ಆನ್ಸರ್. ಎ ಅಮೆರಿಕಾ. ಎ ಅಮೆರಿಕಾ ರೈಟ್ ಆನ್ಸರ್. ಅಮೆರಿಕಾದಲ್ಲಿ ಎಲ್ಲಿ? LA, ಲಾಸ್ ಆಂಜಲಸ್. ಎಲ್ಲೇ? ಅದರಲ್ಲಿ ಶಾರ್ಟ್ ಫಾರ್ಮ್. ಈಗ ಎಲ್ಲ ಶಾರ್ಟ್ ಫಾರ್ಮ್ ಅಲ್ವಾ? ಬಸ್ಸಿನ ಹೆಸರು ಕೂಡ APM, ಸಿಮ್, ATM ಅಲ್ವಾ? DP. ವಾಟ್ ಇಸ್ DP? ನಮ್ಗೆ ಡೀಪ್ ನಿನ್ನ DP ಚಂದ ಉಂಟಾ? ಡಿಜಿಟಲ್ ಪ್ರೊಫೈಲ್. ಎಸ್, ಅದರ ಫುಲ್ ಫಾರ್ಮ್ನೇ ಬರೋಲ್ಲ ಯಾಕೆ ನಮಗೆ. ಓಕೆ, ರೈಟ್ ಆನ್ಸರ್ ಲಾಸ್ ಏಂಜಲೀಸ್. ಯಾಕೆ ಒಲಿಂಪಿಕ್ಸ್ನಲ್ಲಿ ಸಿಟಿಯ ಮೇಲೆ ಹೆಸರಿರುತ್ತೆ. ಪ್ಯಾರಿಸ್ ಒಲಿಂಪಿಕ್ಸ್, ವಿ ನೆವರ್ ಕಾಲ್ಡ್ ಇಟ್ ಫ್ರಾನ್ಸ್ ಒಲಿಂಪಿಕ್ಸ್. ಅದಕ್ಕಿಂತ ಮೊದಲು ನಡೆದದ್ದು ಜಪಾನ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್, isn't it? ಸೊ ಲಾಸ್ ಏಂಜಲೀಸ್ ಆ ಸಿಟಿಯಲ್ಲಿ ನಡೀತದೆ, ಅಲ್ಲಿ ಇನಾಗ್ರೇಷನ್ ಆಗುತ್ತೆ, ಅಲ್ಲಿ ಕ್ಲೋಸಿಂಗ್ ಸೆರೆಮನಿ ಆಗುತ್ತೆ. ಸೊ ಒಲಿಂಪಿಕ್ಸನ್ನು ಆ ದೇಶದ ಹೆಸರಿನಿಂದ ಕರೆಯುವುದಿಲ್ಲ. ಸೊ ರೈಟ್ ಆನ್ಸರ್ 20 ಪಾಯಿಂಟ್ಸ್ ಫಾರ್ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ರೈಟ್? ಆರ್ 50 ಪಾಯಿಂಟ್ಸ್? 20 ಪಾಯಿಂಟ್ಸ್. ಓಕೆ, ಈಗ ನೇರ ಪ್ರಶ್ನೆ ನಿಮಗೇನೆ. ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ಒಂದು ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ನಡೆಯಿತು. ಓಕೆ, ಅದರ ಬಗ್ಗೆ ನೀವು ಕೇಳಿರ್ತೀರ. ಟ್ರೈನಿ
MBBS ಮಾಡುವಂಥದ್ದು ಟ್ರೈನಿ ವೈದ್ಯ ಅಥವಾ ಡಾಕ್ಟರ್ ಅಂತ ಹೇಳ್ಬೋದು. ನನ್ನ ಪ್ರಶ್ನೆ, ಕೋಲ್ಕತ್ತಾದಲ್ಲಿ ಹತ್ಯೆಯಾದ ವೈದ್ಯೆಯ ಕಾಲ್ಪನಿಕ ಹೆಸರೇನು? ಮೀಡಿಯಾದಲ್ಲಿ ಅವರ ಫೋಟೋ ತೋರಿಸ್ಲಿಕ್ಕಿಲ್ಲ, ಹೆಸರು ಹೇಳಲಿಕ್ಕಿಲ್ಲ. ಅವರ ಕಾಲ್ಪನಿಕ ಇಮ್ಯಾಜಿನರಿ ನೇಮ್ ಏನು? ಈಗ ಕೋಲ್ಕತ್ತಾದ ವೈದ್ಯರಂತ ಹೇಳೋಲ್ಲ, ಒಂದು ಇಮ್ಯಾಜಿನರಿ ನೇಮ್ ಹಾಕಿದ್ದಾರೆ. ಆಪ್ಷನ್ಸ್ ಆರ್: ಎ ಅಭಯ, ಬಿ ನಿರ್ಭಯ, ಸಿ ವಿನಯ, ಡಿ ಮಾಯಾ. ಡಿ ಮಾಯಾ, ಸಿ ವಿನಯ, ಬಿ ನಿರ್ಭಯ, ಎ ಅಭಯ. ಬಿ ನಿರ್ಭಯ. ಬಿ ನಿರ್ಭಯ is a question mark or answer? Answer. Wrong answer. A. Option A. Abhaya. Abhaya. Option A Abhaya, right answer. 20 points. ನಿರ್ಭಯ ಕೇಸ್ ಆಗಿದೆ. ಎಲ್ಲಿ ಆದದ್ದು? UP-ಯಲ್ಲಿ ಆದದ್ದು ಹತ್ರಾಸ್. ಡೆಲ್ಲಿಯಲ್ಲಿ ಆದದ್ದು ನಿರ್ಭಯ ಕೇಸ್, ಡೆಲ್ಲಿಯಲ್ಲಿ. ಸೊ ಅದು ನಿರ್ಭಯ. ಆಮೇಲೆ ಅನೇಕ ಮಾರ್ಪಾಡುಗಳೆಲ್ಲ ಆಗ್ತವೆ. ಪಾಕ್ಸೋ ಆ್ಯಕ್ಟ್ ಎಲ್ಲ ಬರುತ್ತೆ, ಪಾಶ್ ಆ್ಯಕ್ಟ್ ಎಂಬುದು ಕೂಡ ಬಂದಿದೆ. ಇದು ಗೊತ್ತಿರಬೇಕು ನಿಮಗೆ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು, ಅದಾದರೂ ಗೊತ್ತುಂಟಾ? 1098. ಓಕೆ. ಸೊ ಇದೆಲ್ಲ ಬಂದದ್ದು ಅದರ ನಂತರ. ಸೊ ಇಷ್ಟೆಲ್ಲ ಬಂದು ಕೂಡ ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ. ಸೊ MBBS ಮಾಡಿ MD ಮಾಡುವಂಥ ಒಬ್ಬಳೇ ಮಗಳು. ಸೊ ಅವಳಿಗೆ ಕಾಲ್ಪನಿಕ ಹೆಸರನ್ನು ಕೊಡಲಾಗಿದೆ. ಸೊ ಮೀಡಿಯಾದಲ್ಲಿ ಏನಾದರೂ ಹೇಳಬೇಕಾದ್ರೆ ಅವರ ನೈಜ ಫೋಟೋವನ್ನು ಹಾಕುವಂತಿಲ್ಲ, ಶಿಕ್ಷಾರ್ಹ ಅಪರಾಧ. ಹೆಸರು ಕೂಡ ಹೇಳುವಂತಿಲ್ಲ, ಯಾಕೆಂದರೆ ನ್ಯಾಯ ಸಿಗಬೇಕು ಅಂತ ವಿಕ್ಟಿಮ್ಗೆ. ಸೊ ಇಲ್ಲಿಗೆ 2 ಸುತ್ತುಗಳು ಮುಗಿವೆ. ನಿಮಗೆ ನಿಮ್ಮ ಅಂಕಗಳು ಗೊತ್ತಿರಬೇಕು. ಗ್ಲೋಯಿಂಗ್ ಸ್ಟಾರ್ ಎಷ್ಟು ಇದೆ ನಿಮ್ಮ ಅಂಕಗಳು? 120 marks. 120. And Francis Xavier 20 marks. 20. ನೀವು 20. ನೀವು 120. 170. ಬೇಡವಾ ಮಾರ್ಕ್? ಕೊಡೋದಿದ್ರೆ ಬೇಡಾದ್ರೆ ತಗೊಳ್ತೇನೆ ನಾನು. ಅಲ್ಲ, 120ಯಲ್ಲಿ ಹ್ಯಾಪಿ ಆದ್ರೆ ತೊಂದರೆ ಇಲ್ಲ. ಅದು ರೈಮಿಂಗ್ ಒಳ್ಳೆ ಆಗುತ್ತೆ. ಯು ಆರ್ ಇನ್ 120, ಯು ಆರ್ ಇನ್ 20, 70 has taken by me, this is 420. 50 you will take, no. Okay, you are in 170, you are in 20, still 2 more rounds are there, no need to worry. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುದಾಗಿ ಏನಿಲ್ಲ. ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾದ್ರೆ ಇಬ್ಬರಿಗೂ ಕೂಡ ಚಾನ್ಸ್ ಇರಬಹುದು. ನೀವು ಚೆನ್ನಾಗಿ ಆಡಬೇಕು. ಸೊ ಒಂದು ಸಣ್ಣ ವಿರಾಮವನ್ನು ತಗೊಳ್ತೇವೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ವಿರಾಮ ನಂತರ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education.
Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಬ್ರೇಕ್ನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ಕೆಲಸ ನಿಮ್ಮ ಕಿವಿಗೆ, ಸ್ವಲ್ಪ ಕೆಲಸ ನಿಮ್ಮ ಕಣ್ಣಿಗೆ. 5 ಸೆನ್ಸ್ ಆರ್ಗನ್ಸ್ ಇದೆ. ಯಾವುದೆಲ್ಲ? ಸ್ಮೆಲ್ ಒಂದು ಆರ್ಗನ. ಐಸ್, ನೋಸ್, ಇಯರ್ಸ್, ಟಂಗ್ ಅಂಡ್ ಸ್ಕಿನ್. ಓಕೆ. ಸೊ ನಾವು ಸಾಮಾನ್ಯವಾಗಿ ಕೆಲವು ಶಬ್ದಗಳನ್ನು ಗಮನಿಸ್ತೇವೆ. ಶಬ್ದಗಳು ಕೇವಲ ಮನುಷ್ಯ ಮಾತ್ರ ಮಾಡುವುದಲ್ಲ, ಪ್ರಾಣಿಗಳು ಮಾಡ್ತವೆ ಅಲ್ವಾ? ಮಸ್ಕಿಟೋ ಬಂತಂದು ಹೇಗೆ ಗೊತ್ತಾಗ್ತದೆ? ಅದು ಆ್ಯಂಬುಲೆನ್ಸ್ ಬಂದಾಗಿ ಒಂದು ಸೌಂಡ್ ಮಾಡಿ ಬರುತ್ತೆ ಅಲ್ವಾ? ಓಕೆ. ಸೊ ಹಾಗೆ ಪ್ರಾಣಿಗಳಿಗೂ ಕೂಡ ಶಬ್ದ ಇದೆ. ಈಗ ನಾಯಿ ಬೊಗಳುವಂಥದ್ದು ನಮ್ಗೆ ಗೊತ್ತಾಗುತ್ತದೆ ನಾಯಿ ಅಂತೇಳಿ. ಸೊ ನಾಯಿ ಹಾಗೆ ನಾವು ಮಿಮಿಕ್ ಕೂಡ ಮಾಡ್ಬೋದು, ಆದರೂ ಅದು ಒರಿಜಿನಲ್ ಆಗೋದಿಲ್ಲ. ಸೊ ಈಚ್ ಆ್ಯನಿಮಲ್ ಈಸ್ ಹ್ಯಾವಿಂಗ್ ದೇರ್ ಓನ್ ಸೌಂಡ್ಸ್. ಕೆಲವು ಸೌಂಡ್ಸ್ ಇಲ್ಲಿ ಪ್ಲೇ ಆಗುತ್ತೆ ರಿಲೇಟೆಡ್ ಟು ವಿಚ್ ಆ್ಯನಿಮಲ್ ಆರ್ ಬರ್ಡ್ ಅಥವಾ ವಿಚ್ ಕ್ರಿಯೇಚರ್ ನೀವು ಹೇಳಬೇಕು. ಅಥವಾ ಪದ್ಯ ಹಾಕ್ತೇನೆ, ಅದರ ಮೇಲೆ ಯಾವುದು ನನಗೆ ಮನಸ್ಸುಂಟು ಆ ಪ್ರಶ್ನೆಯನ್ನು ಕೇಳ್ತೇನೆ. ಓಕೆ, ಪದ್ಯಗಾರರು ಇದ್ದಾರಲ್ಲ, ಸಂಗೀತಗಾರರು. ರೆಡಿ? ಎಸ್, ದಿಸ್ ಡೈರೆಕ್ಟ್ ಕ್ವಶನ್ ಫಾರ್ ಉದ್ಯಾವರ. ಆರ್ ಯು ರೆಡಿ? ಲಿಸನ್ ಟು ದ ವಾಯ್ಸ್. ಓಕೆ, ಕೇಳಿದ್ರಿ? ಎಸ್. ದಿಸ್ ವಾಯ್ಸ್ ಬಿಲಾಂಗ್ಸ್ ಟು ವಿಚ್ ಆನಿಮಲ್? Pig. 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 Dukramas kata is the Adya, is it pig? It's wrong answer. ಮತ್ತೆ ಬರ್ತೇನೆ ಅಲ್ಲಿಗೆ. ಡಾಂಕಿ. ಡಾಂಕಿ, ರೈಟ್ ಆನ್ಸರ್. ಪಿಗ್ ಸಾಮಾನ್ಯವಾಗಿ ಎಳೆಯುವಂಥದ್ದು ಮತ್ತು ಡಾಂಕಿ ಕಿರಿಚುವಂಥದ್ದು ಸೇಮ್. ಪಿಗ್ ಒಳಗೆ ಎಳೀತದೆ, ಡಾಂಕಿ ಹೊರಗೆ ಹೇಳ್ತದೆ, ಸೌಂಡ್ ಒಂದೇ ಬರುತ್ತೆ. ಸೊ ಅವರಿಗೆ ಸ್ವಲ್ಪ ದುಃಖರ್ಮಾಸ ಇಷ್ಟ, ನಿಮ್ಗೆ ಗೊತ್ತಿಲ್ಲ. ಅವರ ಮುಂದೆ ನನಗೆ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಒನ್ ಹೂ ಲವ್ಸ್ ಪಿಗ್, ಒನ್ ಹೂ ಹೇಟ್ಸ್ ಪಿಗ್, ರೈಟ್? ಓಕೆ, ಡಾಂಕಿಯ ಶಬ್ದ 50 ಅಂಕಗಳು ಆಗೋದಿಲ್ಲ ನಿಮಗೆ, 20 ಅಂಕಗಳು, ಯಾಕೆಂದರೆ ನೀವು ಬೋನಸ್ ಅನ್ನು ಪಡಿತೀರಿ. ಈಗ ಡೈರೆಕ್ಟ್ ಕ್ವಶನ್. ಇಲ್ಲೊಂದು ಹಾಡು ಬರುತ್ತೆ, ಸರಿಯಾಗಿ ಕೇಳಿ. ಈ ಹಾಡಿನ ಮೇಲೆ ನನ್ನ ಪ್ರಶ್ನೆಗಳು ಯಾವುದರ ಮೇಲೆ ಕೂಡ ಇರಬಹುದು. ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡ ಬ್ಯಾಡ ನನ್ನ. ಸರಿ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹೇಗೆ ತಿರುಗಿ ನೋಡಲೇ ನಿನ್ನ. ಇದೊಂದು ಒಳ್ಳೆಯ ಭಾವಗೀತೆ. ಇದನ್ನು ಹಾಡಿದವರು ಸಿ ಅಶ್ವಥ್ ಅವರು. ಇದು ಬರೆದವರು ಯಾರು? ನೋ ಐಡಿಯಾ. ಸಿಂಗರ್ ಅಂತ ಗೊತ್ತಿತ್ತು. ನನಗೆ ಗೊತ್ತಿತ್ತು ನೀವು ಸಿಂಗರ್ ಗೊತ್ತುಂಟಂತ. ಅವರು ಸಿ ಅಶ್ವಥ್. ಅವ್ರದ್ದು ಒಂದು ಸಾಂಗ್ ಸಿಂಗ್ ಮಾಡಿದ್ದು. ಯಾವುದು? ಒಳಿತು ಮಾಡು ಮನಸ್ಸು. ಹೇಳು ಹೇಳು ನೋಡು. ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ.
ಮತ್ತೆ ನನ್ಗೆ recall ಆಗ್ತದೆ. ಬೇಡ, ಮತ್ತೆ ಅಲ್ಲಿ ಚಟ್ಟ ಕಟ್ಟುತ್ತಾರ ಎಲ್ಲ ಬರುತ್ತೆ, ಬರ್ತದೆ. ಬರ್ತದಲ್ಲ. ಓಕೆ, ವೈ ಕಾಂಟ್ ಯು ಗೋ ಫಾರ್ ರಿಯಾಲಿಟಿ ಸಿಂಗಿಂಗ್ ಶೋಸ್? ನಮ್ಮಲ್ಲಿ ಸ್ವರಸಾಗರ ಅಂತ ಪ್ರೋಗ್ರಾಮ್ ಇತ್ತು, ನ್ಯಾಷನಲ್ ಟೆಲಿವಿಷನಲ್ಲಿ ಇಂಡಿಯನ್ ಐಡಲ್ ಅಂತೇಳಿ ಇರುತ್ತೆ. ಒಂದು ಟ್ರೈ ಮಾಡಬೇಕು. ಯು ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ವಾಯ್ಸ್. ಸ್ವಲ್ಪ ಟ್ರೈನ್ ಪಡೆದರೆ, ಬಿಕಾಸ್ ನೀನು ಆಲಾಪನೆ ಅಷ್ಟು ಚೆನ್ನಾಗಿ ಹಾಕ್ತಿ, ನೀವು ಅದು ಏನು ಹೇಳ್ತಾರೆ ಕೆಪಾಸಿಟಿ ನಿಮ್ಮಲ್ಲಿ ಇದೆ. ಓಕೆ, ಅವರು ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ನಿಮಗೆ ಟ್ರೈ ಮಾಡ್ಲಿಕ್ಕೆ ಉಂಟಾ? ಯಾರು ಬರೆದದ್ದು? ನೋ ಐಡಿಯಾ. ಈಗ ಕ್ಲೂ ಕೊಡ್ತೇನೆ ನಾನು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಪಠ್ಯಪುಸ್ತಕದಲ್ಲಿ ಇವರ ಪದ್ಯ ಇರಲೇಬೇಕು. ನಿಮ್ಮಲ್ಲಿ ಉಂಟು, ನಿಮ್ಮಲ್ಲಿ ಕೂಡ ಉಂಟು. ಕುವೆಂಪು ಅಂತ ಹೇಳ್ತಾರೆ, ನನಗೂ ಕೂಡ ಗೊತ್ತುಂಟು. ಕುವೆಂಪು ಅಲ್ಲ. ಇವರ ಕಾವ್ಯ ನಾಮ ಅಂಬಿಕಾತನೆಯ ದತ್ತ. ದರಾ ಬೇಂದ್ರೆ. ಓಕೆ, ಸೊ ದರಾ ಬೇಂದ್ರೆ ಅವರು ಬರೆದವರು. ಯಾರಿಗೂ ಅಂಕಗಳು ಕೂಡ ಇಲ್ಲ. ನೇರವಾಗಿ ನಿಮ್ಗೆ ಈ ವಾಯ್ಸ್ ಕೇಳಿ. ಡಕ್ಲಿಂಗ್. ಡಕ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಅದರ ಹಿಂದೆ ವಾಟರ್ ಕೇಳ್ತದೆ ಅಲ್ವಾ, ನೀರು ಕೇಳ್ತದೆ, ಅದೆಲ್ಲ ಕ್ಲೂಗಳು. ಸೊ ಡಕ್, ನಾನು ಪ್ರಾಣಿಯ ಬಗ್ಗೆ ಮಾತ್ರ ಹೇಳಿದೆ, ಪಕ್ಷಿಗಳದ್ದು ಇನ್ನೇನು ಹೇಳಲಿಲ್ಲ. ಎಲ್ಲಿಯಾದರೂ ತಪ್ಪು ಹೇಳ್ತೀರಿ ಎಂಬ ನನ್ನ ಭಾವನೆ. ಭಯಂಕರ ಸ್ಮಾರ್ಟ್ ಇದ್ದೀರಿ ನೀವು. ಡಕ್, ನೀವು ಡೊನಾಲ್ಡ್ ಆ್ಯಂಡ್ ಡಕ್ ಕಾರ್ಟೂನ್ ನೋಡಿದರೆ ಇದೇ ಸೌಂಡ್ ಬರುತ್ತೆ. ಟಾಮ್ ಆ್ಯಂಡ್ ಜೆರಿಯಲ್ಲಿ ಡಕ್ಕಿನ ಒಂದು ಕೆಲವೊಮ್ಮೆ ಪ್ರವೇಶ ಆಗುತ್ತೆ. ಅದರಲ್ಲಿ ಕೂಡ ಈಗ ನೋಡ್ತೀರಾ ಕಾರ್ಟೂನ್? ಅದು ಇನ್ನೂ ನೋಡ್ತೀರಾ? ಗ್ರೇಟ್. ಯಾವುದು? ಛೋಟಾ ಭೀಮಾ? ಓಕೆ, ಅದು ಎಂಥ ಏಜ್ ನವರಿಗೂ ಕೂಡ ಇಂಟ್ರೆಸ್ಟ್ ಆಗುತ್ತೆ. ಸೊ ನೇರ ಪ್ರಶ್ನೆ ನಿಮಗೆ. ಉದ್ಯಾವರ ಪದ್ಯ ಕೇಳಿ. ಚಂದಿರ ಬಂದಿತ್ತು, ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಎಷ್ಟು ಹಾಡು ಕೇಳಿದರೆ? ಇದು ಕೇಳಲೇ ಇಲ್ವಾ? ಹಾಗಾದರೆ ಎಂಥ ಪ್ರಶ್ನೆ ಕೇಳಲಿ ನಾನು? ಇದೊಂದು ಭಾವಗೀತೆ. ಓಕೆ, ಪ್ರಶ್ನೆ, ಈ ಪದ್ಯವನ್ನು ಬರೆದವರು ಯಾರು? ಈ ಭಾವಗೀತೆ ಕಾನ್ಸೆಪ್ಟ್ ಇರೋದು ಖಾಲಿ ಕನ್ನಡದಲ್ಲಿ ಮಾತ್ರ, ಆಯ್ತಾ? ಉರ್ದುನಲ್ಲಿ ಇದೆ ಗಜಲ್. ಗಜಲ್ ಎಂಬುದು ಫೀಲಿಂಗ್ಸ್. ಬೇರೆ ಯಾವ ಪ್ರಕಾರದಲ್ಲಿ ಭಾವಗೀತೆಗಳು ಅಂತಿಲ್ಲ, ಲೈಟ್ ಸಾಂಗ್ಸ್ ಅಂತ ಹೇಳಿ ಬರ್ತವೆ. ಪಂಪನ ಪದ್ಯಗಳೆಲ್ಲ ಹಳೆಗನ್ನಡದಲ್ಲಿ ಇದೆಯಲ್ಲ, ಇದು ಹೊಸ ಕನ್ನಡ. ಪಂಪನ ಪದ್ಯಗಳೆಲ್ಲ ದರ್ಪುಂ ಗಿರ್ಪುಂ ಕುರಕುಲಾರ್ಕಸ್ತಮೈದ ಮೈದಿನರ್, ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಷಟ್ಪದಿಗಳಲ್ಲೆಲ್ಲ ಇದೆ ಅಲ್ವಾ? ಇದು ಈಗಿನ ಭಾರತದಲ್ಲಿ ಬರೆದದ್ದು, ಅಂದರೆ ನಡುಗನ್ನಡದಲ್ಲಿ ಅಲ್ಲ, ಹೊಸ ಕನ್ನಡದಲ್ಲಿ ಬರೆದದ್ದು. ಎಸ್, 20 ಮಾರ್ಕ್ಸ್. ಮೈಸೂರು ಮಲ್ಲಿಗೆ ಕೇಳಿದ್ದೀರಾ? ಎಂಥದ್ದು? ಹೂವಾ? ಜಾಸ್ಮಿನ್. ನಮ್ಮದು ಮೈಸೂರು ಮಲ್ಲಿಗೆ ಅಲ್ಲ, ನಮ್ಮದು ಉಡುಪಿ ಮಲ್ಲಿಗೆ, ಬಡ್ಕಲ ಮಲ್ಲಿಗೆ. ಮೈಸೂರು ಮಲ್ಲಿಗೆ ಎಂಬುದು ಒಂದು ಕವನಗಳ ಪುಸ್ತಕದ ಹೆಸರು. ಮೈಸೂರು ಮಲ್ಲಿಗೆ KS ನರಸಿಂಹ ಸ್ವಾಮಿಯವರು ಬರೀತಾರೆ, KSN ಅಂತೇಳಿ ಅವರ ಕಾವ್ಯನಾಮ. ಸೊ ರಾಯರು ಬಂದರು ಮಾವನ ಮನೆಗೆ ಅವರು ಬರೆದಂಥ ಪದ್ಯ, ಚಲನಚಿತ್ರ ಕೂಡ ಆಗಿದೆ. ಸೊ ಕೊನೆಯ ಸುತ್ತಿಗೆ ಬರ್ತಿದ್ದೇವೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಕೊನೆಯ ಸುತ್ತು, ಎನ್ವೈರ್ಮೆಂಟ್ ರೌಂಡ್, ಪರಿಸರದ ಸುತ್ತು. ಈ ಪರಿಸರವನ್ನು ಉಳಿಸಿದರೆ ನಾವು ಉಳಿತೇವೆ. ನಾವು ಉಳಿಬೇಕಾದರೆ ನಮಗೆ ಪರಿಸರ ಬೇಕು. ಹಾಗಾಗಿ ಎನ್ವೈರ್ಮೆಂಟ್ ಡೇ ದಿವಸ ಸ್ಲೋಗನ್ ಹೇಳೋದು, ಫ್ಲಕ್ಕಾರ್ಡ್ಸ್ ಹಿಡಿಯೋದು ಮಾತ್ರ ಅಲ್ಲ. ಈಚ್ ಡೇ ಯು ಟು ಥಿಂಕ್ ಅಬೌಟ್ ಅವರ್ ಎನ್ವೈರ್ಮೆಂಟ್. ನಾನು ಮಾತ್ರ ಬದುಕಿದ್ರೆ ಸಾಲದು, ಪಕ್ಷಿ ಬದುಕಬೇಕು, ಹಾವುಗಳು ಬದುಕಬೇಕು, ಇರುವೆ ಬದುಕಬೇಕು, ಸೊಳ್ಳೆ ಬದುಕಬೇಕು, ಎಲ್ಲವೂ ಕೂಡ ಬದುಕಬೇಕು. ಬದುಕಬೇಕಾದ್ರೆ ನಾವು ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕು, ಇಲ್ಲಾಂದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಇಂಬ್ಯಾಲೆನ್ಸ್ ತಪ್ಪಬೇಕಾದ್ರೆ ನಾವೆಲ್ಲದಕ್ಕೂ ಸಮಾನವಾದಂಥ ನ್ಯಾಯ ನೀತಿ ಒದಗಿಸಬೇಕು, ಟು ಹ್ಯಾವ್ ಇಕಾಲಜಿಕಲ್ ಬ್ಯಾಲೆನ್ಸ್. ಸೊ ದಟ್ಸ್ ವೈ
Please save our environment. Please think about our environment. Let's go for the environment round. Here comes picture. ಕೊಕ್ಕು ನೋಡಿ ಪಕ್ಷಿ ಯಾವುದು, ಅದರ ಪುಕ್ಕ ನೋಡಿ, ಫೆದರ್ ನೋಡಿ ಯಾವುದು ಪಕ್ಷಿ ಅಂತೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಿತ್ತು. ಹಿಂದಿನವ್ರು ಮಾಡ್ತಿದ್ರು. ನಾವು ಯು ಆರ್ ಆಲ್ ಎಜುಕೇಟೆಡ್. ಎಲ್ಲ ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ. ಕ್ರೋ ರೈಟ್ ಆನ್ಸರ್. 50 ಪಾಯಿಂಟ್ಸ್. ಕಾಗೆ. ಕಾಗೆಯನ್ನು ನಾವು ಓಡಿಸುವುದು ಮಾತ್ರ ಅಲ್ವಾ? ಕಾಗೆ ಯಾರ ವಾಹನ? ಆದ್ಯ ಶನಿ ಅಲ್ವಾ? ಈಗ ಶನಿ ದೇವರು ತನ್ನ ವೆಹಿಕಲನ್ನು ಪಾರ್ಕ್ ಮಾಡಿದರೆ ನೀನು ಓಡಿಸಿದರೆ ಶನಿ ದೇವರಿಗೆ ಬೇಸರ ಆಗುತ್ತಾ ಇಲ್ವಾ? ಮತ್ತು ನೀವೆಂತ ಹೇಳೋದು, ನನಗೆ ಶನಿ ಕಾಟ, ಶನಿ ದೇವರ ಉಪದ್ರ ಅಂತೇಳಿ ಅವ್ರ ವೆಹಿಕಲ್ ಓಡಿಸ್ಲಿಕ್ಕೆ ಹೋಗಬೇಡ. ಪ್ರತಿ ದೇವರಿಗೆ ಒಂದು ಪ್ರಾಣಿ ಅಥವಾ ಪಕ್ಷಿಗೆ ಲಿಂಕ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎನ್ ಇಂಪಾರ್ಟೆನ್ಸ್ ಅಂತ ಹೇಳಿಕೊಳ್ಳಿಕ್ಕೆ. ಅದು ನೇರವಾಗಿ ಹೇಳಿದರೆ ನೀವು ಪ್ರಶ್ನೆ ಮಾಡ್ತೀರಿ. ಹಾಗಾಗಿ ಅದರೊಟ್ಟಿಗೆ ಅದನ್ನು ಜೋಡಿಸಲ್ಲ, ಲಿಂಕ್ ಮಾಡಲಾಗಿದೆ. ಸೊ ಕಾಗೆಯ ಕಾಲುಗಳು ಇವುಗಳು. 50 ಅಂಕಗಳು. ಗ್ಲೋಯಿಂಗ್ ಸ್ಟಾರ್ ನಿಮಗೆ ಎಲೆಗಳು ಬರ್ತವೆ, ತಗೊಳ್ಳಿ. ಯಾವುದರಂತ ಹೇಳಿದರೆ ಆಯಿತು. ಯಾವುದೇ ಭಾಷೆಯಲ್ಲಿ ಹೇಳ್ಬೋದು. ಕೆಲವೊಮ್ಮೆ ಇಂಗ್ಲೀಷ್ನಲ್ಲಿ ಶಬ್ದಗಳು ಸಿಗುವುದಿಲ್ಲ ನಮಗೆ, ಕನ್ನಡದಲ್ಲಿ ಸಿಗುವುದಿಲ್ಲ, ತುಳುವಿನಲ್ಲಿ ಸಿಗ್ತದೆ, ಕೊಂಕಣಿಯಲ್ಲಿ ಸಿಗ್ತದೆ. ಎಸ್, ರಾಡಿಶ್. ಅದು ಲೀವ್ಸ್. ರಾಡಿಶ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಮೂಲಂಗಿ. ಏನ್ ಹೇಳ್ತಾರೆ ಕೊಂಕಣಿಯಲ್ಲಿ? ಮೂಲಂಗಿ. ಮೂಲಂಗಿ, ಮೂಳೋ. ಓಕೆ, ಮೂಲಂಗಿಯದ್ದು ಮಾತ್ರ ಪದಾರ್ಥ ಮಾಡೋದು, ಇದರ ಸೊಪ್ಪನ್ನು ಬೀಸಾಡೋದು ನಾವು ಅಲ್ವಾ? ಇದರದ್ದು ಕೂಡ ಪದಾರ್ಥ ಆಗತ್ತೆ. ಓಕೆ, ಗುಡ್ ಫಾರ್ ಹೆಲ್ತ್. ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಲೈಕ್ ಇಲ್ಲ. ನಮಗೆ ಕ್ಯಾರೆಟ್ ಆದರೂ ಕೂಡ ಆಗ್ಬೋದು, ಮೂಲಂಗಿ ಬೇಡ ಅಂತ ಹೇಳಿ. ಸೊ 50 ಅಂಕಗಳು ನಿಮಗೆ ಸಿಗ್ತವೆ. ಕಂಗ್ರ್ಯಾಚುಲೇಷನ್ಸ್. ಈಗ ನಿಮಗೇನೆ ಪ್ರಶ್ನೆ. ಈ ಕಾಲುಗಳನ್ನು ಗಮನಿಸಿ. ಈಗಲ್. ಈಗಲ್. ಈಗಲ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಗರುಡ. ಗರುಡ ಎಂಜಿನ ಪನ್ಪೇರ ಆದ್ಯ ಏರ್ ಬಣ್ಣಿ ಗರುಡ. ಈಗಲ್ ಬಣ್ಣ ಗರುಡನ ಗೆಂದಗಿಡಿಯತ ಹದ್ದು ಗೋಣ್ಣೆಂಗು. ಓಕೆ, ರೈಟ್ ಆನ್ಸರ್. 50 ಪಾಯಿಂಟ್ಸ್. ಈಗ ನಿಮಗೆ ಎಲೆಗಳನ್ನು ಕೊಡ್ತೇನೆ ನಾನು, ತಗೊಳ್ಳಿ. ಟರ್ಮರಿಕ್. ಸರಿ ನೋಡು. ಟರ್ಮರಿಕ್ ಲೀವ್ಸ್. ಸರಿ ಗಮನಿಸು. ಅದೇ ಬರ್ತಾ ಉಂಟಾ? ಓಕೆ, ರೈಟ್ ಆನ್ಸರ್. 50 ಪಾಯಿಂಟ್ಸ್. ಟರ್ಮರಿಕ್. ಸೊ ಟರ್ಮರಿಕ್ ಅನ್ನ ಇದಕ್ಕೆ ಯಾವುದಕ್ಕೆ ಉಪಯೋಗಿಸ್ತೇವೆ? ಇದನ್ನ ಮೂಡೆ ಗಟ್ಟಿ ಮಾಡಲಿಕ್ಕೆ. ಓಕೆ, ಬೆಲ್ಲದ ಗಟ್ಟಿಯನ್ನು ಮಾಡ್ತಾರೆ. ಬಹಳ ಒಳ್ಳೆಯ ಸ್ಮೆಲ್ ಇದೆ ಇದು. ಅದು ತೆಂಗಿನಕಾಯಿ ಹಾಕ್ತಾರೆ ಅದಕ್ಕೆ. ಮತ್ತೆಲ್ಲ ಸ್ವಲ್ಪ ರೆಸಿಪಿ ಹೇಳು ನನಗೆ, ನಾವು ಹೊಸ ಶೋ ಸ್ಟಾರ್ಟ್ ಮಾಡುವ. ಮತ್ತೇನು ಹಾಕ್ತಾರೆ? ಫಸ್ಟ್ ಇದು ವೈಟ್ ರೈಸ್ ಅಂತ ಸೋಕ್ ಮಾಡಬೇಕು, ಕಡಿಬೇಕು, ಮತ್ತೆ ಕಡಿಬೇಕು. ಅದೇ ವಾಟರ್ ಅಲ್ಲಿ ಯೂಸ್ ಮಾಡಬಹುದು ಕಡಿಲಿಕ್ಕೆ. ಮತ್ತೆ ಇದು ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಹಚ್ಚಬೇಕು. ಅದೇ ಹಿಟ್ಟಿಗೆ ಅದು ಎಲೆಯಲ್ಲಿ ಹಿಟ್ಟು ಫಸ್ಟ್ ಅಪ್ಲೈ ಮಾಡಿ ಮತ್ತೆ ಅದು ಅಪ್ಲೈ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಸ್ಟೀಮಿಗೆ ಇಡ್ಬೇಕು. ಅದು ಮತ್ತೆ ಗಟ್ಟಿ ಆಗ್ತದೆ. ಮತ್ತೆ ತಿನ್ನೋದು. ಓಕೆ, ಇದು ಸಾಮಾನ್ಯವಾಗಿ ದೀಪಾವಳಿಗೆ ಇದು ಬೇಕೇ ಬೇಕು ನಮ್ಮ ಕರಾವಳಿಯವರಿಗೆ. ಸೊ ನಾವೀಗ ಪ್ಯಾಕೆಟ್ನಿಂದ ಹಳದಿ ತರ್ತೇವೆ, ಅದರಲ್ಲಿ ಎಷ್ಟು ಮಿಲಾವಟ್ ಇದೆ, ಅಡಲ್ಟ್ರೇಷನ್ ಇದೆ ಯಾರಿಗೂ ಗೊತ್ತು. ಇದು ಹೀಗೆ ಬೀಸಾಡಿದರೂ ಕೂಡ ಆಗುತ್ತೆ. ಸೊ ಮನೆಯಲ್ಲಿ ಒಂದು ದರ ಆದರೂ ಕೂಡ ಟರ್ಮರಿಕನ್ನು ನಾವು ಮಾಡಬೇಕು. ಸೊ ಎಲ್ಲದಕ್ಕೆ ಒಳ್ಳೆಯದು. ಇದಕ್ಕೇನೆ ಹಳದಿ ಅಂತ ಹೇಳೋದು. ಇದು ನಮ್ಮ ಸ್ಕಿನ್ನಿಗೆ ಭಾರಿ ಒಳ್ಳೆಯದು. ಚೇಳು ಕಚ್ಚಿದರೆ, ಯಾವುದೇ ವಿಷ ಜಂತು ಕಚ್ಚಿದರೆ, ಹಾವು ಕಚ್ಚಿದರೆ ಅಥವಾ ಎಂಥದ್ದು ಇರುವೆ ಬಂದರೂ ಕೂಡ ಹಾಕ್ಬೋದು ನೀವು. ಇದು ದೇವರು ಕೊಟ್ಟಂಥ ನೇಚರ್ ಕೊಟ್ಟಂತಹ ನಮಗೊಂದು ಉಪಯುಕ್ತವಾದಂಥ ವಿಚಾರ. ಆದರೂ ಕೂಡ ನಾವು ಅದನ್ನು ಬೆಳೆಸದೆ ರೆಡಿಮೇಡ್ ಇಟ್ಕೊಂಡು ಬರ್ತೇವೆ. ಸೊ ಇರಲಿ, ಇಲ್ಲಿಗೆ ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸುತ್ತು ಮುಗಿದಿದೆ. ಸೊ ಇವತ್ತಿನ ನಿಮ್ಮ ಸ್ಕೋರ್ ಇದೆ ಗ್ಲೋಯಿಂಗ್ ಸ್ಟಾರ್ ಎಷ್ಟು?
ಆಗ 50 ಮಾರ್ಕ್ ಪುಳ್ಕ ಮಾಡಿದ್ರಿ. ಈಗ ಯುವರ್ ಟೋಟಲ್ ಈಸ್ ಗ್ಲೋಯಿಂಗ್ ಸ್ಟಾರ್ ಇನ್ 340, 340 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್, ವೆಲ್ ಪ್ಲೇಡ್. ಥ್ಯಾಂಕ್ ಯು ಸರ್. ಎಸ್, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರ. ನಿಮ್ಮ ಅಂಕಗಳು 70. 120. ನಿಮ್ಮ ಅಂಕಗಳಿವೆ 120. ನಿಮಗೂ ಕೂಡ ಬೇಡ. ಓಕೆ, 340, 120. ಸೊ ನೀವು ಸೋತ್ರಿ ಅಂತ ಹೇಳಿ ಎನಿಸುವುದು ಬೇಡ. ನಿಮಗಿಂತ ಕಡಿಮೆ ಅಂಕಗಳು 34 ಶಾಲೆಗಳಲ್ಲಿ ಯಾರಾದರೂ ಪಡೀತಾರೆ ಆದರೆ ಅವರು ಹಿಂದೆ ಕುಳಿತಾರೆ, ನೀವು ಮುಂದಕ್ಕೆ ಹೋಗ್ತೀರಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಭೇಟಿಯಾಗೋಣ. ಸೊ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಬೋಲ್ಡಾಗಿ ಮಾತನಾಡಿದ್ದಕ್ಕೆ ತಮಗೆ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಬೇರೆ ಮಕ್ಕಳೊಂದಿಗೆ ನಾವು ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜು ವರ್ಲ್ಡ್ 247. ನಮಸ್ಕಾರ. ಫದ್ವಾ, ಐ ಆಮ್ ಇಂಪ್ರೆಸ್ಡ್. ಭಾಳ ಚೆನ್ನಾಗಿ ಬೋಲ್ಡಾಗಿ ಮಾತಾಡ್ತೀರಿ. ಎಲ್ಲದಕ್ಕೂ ಆನ್ಸರ್ ಇದೆ ನಿಮ್ಮಲ್ಲಿ. ಆ್ಯಂಡ್ ಯುವರ್ ಪಾರ್ಟ್ನರ್ ಆಲ್ಸೋ ವೆಲ್ ಡನ್. ನಿಮಗೆ ನಾವು ಪ್ರಾರ್ಥನಾ ಅಲ್ವಾ, ನಿಮ್ಗೆ ಇಬ್ಬರಿಗೂ ಕೂಡ ನಾವು ಸರ್ಟಿಫಿಕೇಟನ್ನು ಕೊಳ್ತಿದ್ದಾರೆ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ಎಸ್, ಗಟ್ಟಿ ಊಟ ಮಾಡಬೇಕು. ನೀನು ಗಟ್ಟಿ ಮಾಡೋದು ಹೇಗೆ ಅಂತ ಹೇಳಿದೆ ನಮಗೆ. ದೀಪಾವಳಿಗೆ ತಿನ್ಪಿನ ಮಾತ್ರ ಮಲ್ಪುನ ಹಾಲು. ನೀವು ಬಂದಿದ್ದೀರಿ, ನಿಮಗೆ ಗಿಫ್ಟ್ ವಾಚರ್ ಸಿಗುತ್ತೆ. ಸೊ ಆಲ್ ಟುಗೆದರ್ ಒಂದು 600 ವರ್ತಿನದ್ದು. ನೀವು ಇದನ್ನು ಪಡ್ಕೊಳ್ಬೇಕು. ಎಸ್, ಸೊ ನಿಮ್ಮ ಸಂಸ್ಥೆಗೆ ನಮ್ಮ ವತಿಯಿಂದ ಒಂದು ನೆನಪಿನ ಕಾಣಿಕೆ ತಗೊಳ್ಳಿ. ಇದು ಪ್ರಶಸ್ತಿ ಪತ್ರ. ನಮ್ಮ ವತಿಯಿಂದ ನಿಮಗೆ ನ್ಯಾಚುರಿಯರ್ ಅವರಿಂದ ಒಂದು ಗಿಫ್ಟ್ ವಾಂಚರ್ ದಯವಿಟ್ಟು ತಗೊಳ್ಳಿ. ಇಲ್ಲಿ ನೀವು ಇಬ್ಬರು ಬಂದಿದ್ದೀರಿ, ನೀವು ಇಬ್ಬರಲ್ಲ, ಒಬ್ಬರೇ, ಒಂದೇ ಶಾಲೆಯವರು. ಹಾಗಾಗಿ ಒಂದೇ ಸ್ಮರಣಿಕೆ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs.
please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276.